ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸಿನಿಮಾ ಫೆಬ್ರವರಿ 6, 2026ರಂದು ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಈಗ ಮಾರ್ಚ್ 2026ರಿಂದ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗುತ್ತಿದೆ. ಹಾಗಾದರೆ ಈ ಸಿನಿಮಾ ಯಾವುದು? ಈ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳನ್ನು ಡೀಟೇಲ್ ಆಗಿ ಹೇಳ್ತೀನಿ. ಈ ಸಿನಿಮಾ ಬಂದು ವಿತ್ ಲವ್. ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಸಿನಿಮಾದ ಕತೆ ಹೇಗೆ ಶುರುವಾಗುತ್ತದೆ ಎಂದರೆ, ಸಿನಿಮಾದ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾ ಸಿಂಪಲ್ ಮತ್ತು ನಮ್ಮೆಲ್ಲರ ಲೈಫ್ಗೆ ಕನೆಕ್ಟ್ ಆಗುವಂತಿದೆ. ಕಥೆಯ ಹೀರೋ ಸತ್ಯ ಅಭಿಷನ್ ಜೀವಂತ್ ಚೆನ್ನೈನಲ್ಲಿ ಒಬ್ಬ ಡಿಸೈನರ್. ಅವನ ಅಕ್ಕ ಬಲವಂತವಾಗಿ ಅವನಿಗೆ ಒಂದು ಅರೇಂಜ್ ಮ್ಯಾರೇಜ್ ಅಂದರೆ ಬ್ಲೈಂಡ್ ಡೇಟ್ ಫಿಕ್ಸ್ ಮಾಡ್ತಾಳೆ. ಅಲ್ಲಿ ಅವನು ಮೋನಿಶಾ ಅನ್ನೋ ಹುಡುಗಿನ ಭೇಟಿಯಾಗುತ್ತಾನೆ. ಮಾತುಕತೆ ಶುರುವಾದ ಬೆನ್ನಲ್ಲೇ ಇಬ್ಬರಿಗೂ ಒಂದು ಶಾಕಿಂಗ್ ಆ್ಯಂಡ್ ಸ್ವೀಟ್ ವಿಚಾರ ಗೊತ್ತಾಗುತ್ತದೆ. ಇಬ್ಬರು ಒಂದೇ ಸ್ಕೂಲ್ನಲ್ಲಿ ಓದಿದವರು. ಇವನು ಸೀನಿಯರ್, ಅವಳು ಜೂನಿಯರ್. ಅಷ್ಟೇ ಅಲ್ಲ, ಸ್ಕೂಲ್ ಟೈಮಲ್ಲಿ ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಸೈಲೆಂಟ್ ಕ್ರಶ್ ಇತ್ತು. ಇಲ್ಲಿಂದ ಕತೆ ಟೇಕ್ ಆಫ್ ಆಗುತ್ತದೆ. ಇಬ್ಬರೂ ಸೇರಿ ತಮ್ಮ ಹಳೆಯ ಶಾಲಾ ದಿನಗಳ ಎಕ್ಸ್ ಕ್ರಶ್ಗಳನ್ನು ಹುಡುಕಿ ಆ ಹಳೆಯ ಫೀಲಿಂಗ್ಗೆ ಒಂದು ಎಂಡ್ ಕಾರ್ಡ್ ಅಥವಾ ಕ್ಲೋಸರ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಜರ್ನಿಯೇ ಈ ಸಿನಿಮಾದ ಕತೆ. ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಹುಡುಗ ಹುಡುಗಿ ಭೇಟಿಯಾಗುತ್ತಾರೆ, ಪ್ರೀತಿ ಹುಟ್ಟುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಆದರೆ ಇದರಲ್ಲಿ ಇಬ್ಬರೂ ಒಟ್ಟಿಗೆ ಸೇರಿ ತಮ್ಮ ಹಳೆಯ ಕ್ರಶ್ಗಳನ್ನು ಹುಡುಕಲು ಹೋಗುವುದು ಒಂದು ದೊಡ್ಡ ಫ್ರೆಶ್ ಎಲಿಮೆಂಟ್ ಅಂತಲೇ ಹೇಳ್ತೀನಿ. ಹಾಗೆ ಬರೀ ಹೀರೋಗೂ ಮಾತ್ರವಲ್ಲದೆ ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಮತ್ತು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಕೊಟ್ಟಿರುವುದು ಈ ಸಿನಿಮಾದ ಒಂದು ಹೊಸತನ ಅಂತ ಹೇಳ್ಬೋದು. ಇನ್ನು ಇಂಟರ್ವಲ್ ಬ್ಲ್ಯಾಕ್ನಲ್ಲಿ ಸಿನಿಮಾ ಒಂದು ಕ್ಯೂಟ್ ಕನ್ವರ್ಜೇಷನ್ ಟ್ರ್ಯಾಕ್ನಿಂದ ಹಳೆಯ ನೆನಪುಗಳ ಕಡೆಗೆ ಟರ್ನ್ ಆಗುತ್ತದೆ. ತಮ್ಮ ಪಾಸ್ಟ್ ಲವ್ಗೆ ಕ್ಲೋಜರ್ ಹುಡುಕುವ ಜರ್ನಿ ಶುರುವಾಗುವ ಈ ಪಾಯಿಂಟ್ ಸೆಕೆಂಡ್ ಹಾಫ್ಗೆ ಒಂದು ಪರ್ಫೆಕ್ಟ್ ಲೀಡ್ ಕೊಡುತ್ತದೆ. ತುಂಬಾ ನ್ಯಾಚುರಲ್ ಆಗಿ ಇಂಟರ್ವಲ್ ಪ್ಲೇಸ್ ಮಾಡುತ್ತಾರೆ. ಯಾವುದೇ ಓವರ್ ದಿ ಟಾಪ್ ಬಿಲ್ಡಪ್ ಇರುವುದಿಲ್ಲ. ಇನ್ನು ನಟ ನಟಿಯರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಅಭಿಷನ್ ಜೀವಂತ್ ಪಾತ್ರದಲ್ಲಿ ಸತ್ಯ ಇವರು ಡೈರೆಕ್ಟಾಗಿ ಕೆಲಸ ಮಾಡಿ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ್ದಾರೆ. ಲುಕ್ನಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತಾರೆ. ಕಾಮಿಡಿ ಟೈಮಿಂಗ್ ಸೂಪರ್ ಆಗಿದೆ. ಕೆಲವು ದೃಶ್ಯಗಳು ಎಮೋಷನಲ್ ಸೀನ್ಗಳಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ ಬೇಕಿತ್ತು ಅನಿಸುತ್ತದೆ. ಇನ್ನು ಅನಶ್ವರ ರಾಜನ್ ಮೋನಿಶಾ ಪಾತ್ರದಲ್ಲಿ ಶಿ ಲಿಟ್ರಲಿ ಸ್ಟೋಲ್ ದ ಶೋ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಇವರೇ. ತುಂಬಾ ಕ್ಯೂಟಾಗಿ ಎಕ್ಸ್ಪ್ರೆಸಿವ್ ಆಗಿ ಕಾಣಿಸಿದ್ದಾರೆ. ಕ್ಯಾರೆಕ್ಟರ್ನ ಎಮೋಷನನ್ನು ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಲಚಿಯಪ್ಪನ್, ಕಾವ್ಯ ಅನಿಲ್ ತಮ್ಮ ಪಾತ್ರಗಳಿಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ, ಮ್ಯೂಸಿಕ್ ಶಾನ್ ರೋಲ್ಡನ್ ಈ ಸಿನಿಮಾದ ಜೀವವೇ. ಮ್ಯೂಸಿಕ್, ಹಾಡುಗಳು ಮತ್ತು BGM ಸಿನಿಮಾದ ಫೀಲನ್ನು ಎಲಿವೇಟ್ ಮಾಡುತ್ತವೆ. ಇನ್ನು ಕ್ಯಾಮರಾ ವರ್ಕ್ ಹೇಗಿದೆ ಎಂದರೆ, ಚೆನ್ನೈ ಮತ್ತು ಟ್ರಿಸಿ ಲೊಕೇಶನ್ಗಳನ್ನು ಕ್ಯಾಮರಾದಲ್ಲಿ ತುಂಬಾ ವಾಮ್ ಮತ್ತು ಗೋಲ್ಡನ್ ಟೋನ್ಗಳಲ್ಲಿ ಸೆರೆಹಿಡಿದಿದ್ದಾರೆ. ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತದೆ. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬಂದರೆ, ಹೊಸ ಡೈರೆಕ್ಟರ್ ಆದರೂ ಕಥೆಯ ಫೀಲನ್ನು ಎಲ್ಲಿಯೂ ಮಿಸ್ ಮಾಡದೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದನ್ನು ಸೌಂದರ್ಯ ರಜನಿಕಾಂತ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಇದಾದಮೇಲೆ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಕ್ಲೈಮ್ಯಾಕ್ಸ್ ನಿಮಗೆ ಒಂದು ಮಟ್ಟಿಗೆ ಗೆಸ್ ಮಾಡಬಹುದು. ಆದರೆ ಡೈರೆಕ್ಟರ್ ಅದನ್ನು ಸ್ಕ್ರೀನ್ ಮೇಲೆ ತಂದಿರುವ ರೀತಿ ತುಂಬಾ ಮೆಚೂರ್ ಆಗಿದೆ. ಸುಮ್ಮನೆ ಅಳಿಸಿ ಓವರ್ ಸೆಂಟಿಮೆಂಟ್ ಮಾಡದೆ ಒಂದು ಫನ್ ಟ್ವಿಸ್ಟ್ ಕೊಟ್ಟು ಮುಗಿಸಿದ್ದಾರೆ. ಈ ಕ್ಲೋಸರ್ ಕೊಡುವ ರೀತಿ ನಿಜಕ್ಕೂ ನಿಮಗೆ ಒಂದು ಸ್ಮೈಲ್ ಕೊಡುತ್ತದೆ. ಇದು ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಹೊಸ ಫೀಲ್ ತಂದಿದೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಇದು ಎಲ್ಲರಿಗೂ ಅರ್ಥವಾಗುವ ಸಿನಿಮಾ. ಇದೇನು ತಡೆ ಕೇಳಿಸಿಕೊಳ್ಳುವ ಕಾಂಪ್ಲೆಕ್ಸ್ ಸಿನಿಮಾವಲ್ಲ. ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ಸ್ಕೂಲ್ ಲವ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಬ್ರೇಕಪ್ಗಳನ್ನು ದಾಟಿ ಬಂದ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟವಾಗುತ್ತದೆ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆದರೂ ಇದೊಂದು ಪಕ್ಕಾ ಬ್ರೀಸಿ ಕಂಫರ್ಟ್ ವಾಚ್. ರೆಗ್ಯುಲರ್ ರೊಮ್ಯಾಂಟಿಕ್ ಕಥೆಯಾದರೂ ಪ್ರೆಸೆಂಟ್ ಮಾಡುವ ರೀತಿ ಫ್ರೆಶ್ ಆಗಿದೆ. ಇನ್ನು ನನ್ನ ಕಡೆಯಿಂದ ಈ ಸಿನಿಮಾಗೆ 5ರಲ್ಲಿ 3.5 ಸ್ಟಾರ್ಸ್ಗಳನ್ನು ನೀಡುತ್ತೇನೆ. ವೀಕೆಂಡ್ನಲ್ಲಿ ಆರಾಮಾಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನೋಡಬಹುದಾದ ಒಂದು ಫೀಲ್ ಗುಡ್ ಮೂವಿ ಅಂತ ಹೇಳ್ತೀನಿ.